ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲವತಿ ಕುಮಾರ್ಸ್ ಕಿಚನ್. ನಾಳೆ ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ನಾನೊಂದು ಉಪವಾಸಕ್ಕೆ ಸೂಟ್ ಆಗುವಂಥ ಒಂದು ಬನಾನಾ ರವೆ ಸಜ್ಜಿಗೆ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ಚಿರೋಟಿ ರವೆ 1 ಕಪ್ ತೊಗೊಂಡಿದ್ದೀನಿ, ಸಕ್ಕರೆ 1 ಕಪ್ಪು, ಹಾಲು 1 ಕಪ್ಪು. ನಾನು ಸುಮಾರು 3 ಕಪ್ ಆಗಷ್ಟು ಯೂಸ್ ಮಾಡ್ತಾಯಿದ್ದೀನಿ. 2 ಕಪ್ ನೀರು, 1 ಕಪ್ ಹಾಲು ಯೂಸ್ ಮಾಡ್ತಾಯಿದ್ದೀನಿ. ಅದರಿಂದ 1 ಕಪ್ಪು ಹಾಲು ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ದು ಏಲಕ್ಕಿ ಬಾಳೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಗೋಡಂಬಿ, 2 ಲವಂಗ ಮತ್ತು ಒಂದು 2 ರಿಂದ 3 ಸ್ಪೂನ್ ಆಗಷ್ಟು ನಾನು ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಒಂದು ಪ್ಯಾನ್ ಇಟ್ಕೊಂಡು ನಾವು ಒಂದು 2 ಸ್ಪೂನ್ ಆಗಷ್ಟು ತುಪ್ಪ ಸೇರಿಸ್ಕೊಳ್ಳೋಣ. ದ್ರಾಕ್ಷಿ, ಗೋಡಂಬಿ, ಲವಂಗ ಮತ್ತು ನಾವು ಬಾಳೆಹಣ್ಣನ್ನ ತುಪ್ಪದಲ್ಲಿ ಹುರ್ಕೊಬೇಕಾಗುತ್ತೆ. ಲವಂಗ 2 ಸೇರಿಸ್ಕೊತಾ ಇದ್ದೀನಿ. ಅದು ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಲವಂಗ ಮತ್ತು ಗೋಡಂಬಿ ಸ್ವಲ್ಪ ನಾವು ತುಪ್ಪದಲ್ಲಿ ಹುರ್ಕೊಬೇಕಾಗುತ್ತೆ. ಗೋಡಂಬಿ ಸ್ವಲ್ಪ ಬಣ್ಣ ಬಂದ ಮೇಲೆ ನಾವು ದ್ರಾಕ್ಷಿ ಸೇರಿಸ್ಕೊಳ್ಳೋಣ. ಈಗ ನೀವು ಬೇಕು ಅಂದರೆ ಇದಕ್ಕೆ ನೀವು ಬಾದಾಮಿನೂ ಕಟ್ ಮಾಡಿದ್ದು ತುಪ್ಪದಲ್ಲಿ ಹುರ್ಕೊಬೋದು. ಹುರಿದ್ಬಿಟ್ಟು ಇವಾಗಿದ್ದು ಇಷ್ಟ ಆದರೆ ಸಾಕು ನಮಗೆ. ಇವಾಗ ನಾವೊಂದು ಪ್ಲೇಟ್ಗೆ ಎತ್ತಿಟ್ಕೊಂಬಿಡೋಣ. ನೋಡಿ ಫ್ರೆಂಡ್ಸ್, ಆಗಿದೆ. ದ್ರಾಕ್ಷಿ ಮತ್ತು ಗೋಡಂಬಿನ ಲವಂಗನ ತೆಗೆದಿಟ್ಕೊಂಡಿದ್ದೀನಿ. ಈಗ ಬಾಳೆಹಣ್ಣು ಇದೆಯಲ್ಲ, ಏಲಕ್ಕಿ ಬಾಳೆಹಣ್ಣು, ಅದನ್ನು ನಾನು ಸ್ವಲ್ಪ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಉಪವಾಸ ಇರೋರಿಗೆ ನಾವು ಬೆಸ್ಟು, ಚೆನ್ನಾಗಿದ್ದು ಸೂಟ್ ಆಗುತ್ತೆ ಇದು. ನೀವು ಬೇಕು ಅಂದರೆ ಜೊತೆ ಆಪಲ್ಲು ಸೇರಿಸ್ಕೊಬೋದು, ಅದು ಚೆನ್ನಾಗಿರುತ್ತೆ. ಸ್ವಲ್ಪ ಇದು ನಾವು ಫ್ರೈ ಮಾಡ್ಕೊಂಡ್ರೆ ಸಾಕು. ಇವಾಗ ಇದನ್ನು ನಾವು ದ್ರಾಕ್ಷಿ ಇದೆಯಲ್ಲ ಅದಕ್ಕೆ ಸೇರಿಸ್ಕೊಂಬಿಡೋಣ. ಇವಾಗ ಇದಕ್ಕೆ ನಾವು ರವೆ ಸೇರಿಸ್ಕೊಂಡು ಹುರ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲೇ ರವೆ ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಚಿರೋಟಿ ರವೆ ಯೂಸ್ ಮಾಡಿದ್ದೀನಿ ನಾನು. ಫ್ರೆಂಡ್ಸ್, ಇಷ್ಟ ಆದರೆ ಸಾಕು ನಮಗೆ. ನೋಡಿ, ಈಗ ಆದಷ್ಟು ಮೀಡಿಯಮ್ ಫ್ಲೇವರಲ್ಲಿ ನಾವು ಚಿರೋಟಿ ರವೆನ ಹುರ್ಕೊಬೇಕಾಗುತ್ತೆ. ಇಷ್ಟ ಹಾಕೋದು ಸಾಕು. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಸೇರಿಸ್ಕೊಂಬಿಡೋಣ. ಮತ್ತು ನಾವು ಪ್ಯಾನ್ ಇಟ್ಕೊಂಡು ನಾನು 1:3 ಯೂಸ್ ಮಾಡ್ತಾಯಿದ್ದೀನಿ ನೀರು. 1 ಕಪ್ ಹಾಲು, 2 ಕಪ್ಪು ನೀರು ಯೂಸ್ ಮಾಡ್ತಾಯಿದ್ದೀನಿ ನಾನು. 2 ಕಪ್ ನೀರು ಮತ್ತು 1 ಕಪ್ ಹಾಲು ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಇದು ನೀರು ಕುದಿಯೋಕ್ಕೆ ಬಿಟ್ಬಿಡೋಣ. ಫ್ರೆಂಡ್ಸ್, ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ, ಕುದೀತಾ ಇದೆ. ನೋಡಿ, ಇಷ್ಟಾದರೆ ಸಾಕು. ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ನಾವು ರವೆನ ಸ್ವಲ್ಪನೇ ಹಾಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಗಂಟಿಲ್ದಿರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈ ಆಡಿಸ್ತಾ ಇರಬೇಕಾಗುತ್ತೆ. ಫ್ರೆಂಡ್ಸ್, ಇಷ್ಟ ಆಗಿದೆ ನೀಟಾಗಿ. ನೋಡಿ, ಇದಾದ ಸಾಕಾಗಿದೆ. ಇವಾಗ ಇದಕ್ಕೆ ನಾನು ಸಕ್ಕರೆ ಸೇರಿಸ್ಕೊಂಬಿಡೋಣ. 1 ಕಪ್ ಆಗಷ್ಟು ಸಕ್ಕರೆ ನಾವು ನೀಟಾಗಿ ಸಕ್ಕರೆ ಮೆಲ್ಟ್ ಆಗುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಫ್ರೆಂಡ್ಸ್, ಸಕ್ಕರೆ ಎಲ್ಲ ನೀಟಾಗಿ ಕರಗಿದೆ. ಇಷ್ಟಾದರೆ ಸಾಕು. ಇವಾಗ ನಾನು ಇನ್ನೂ ತುಪ್ಪ ಸೇರಿಸಿಲ್ಲ. ಈಗ ನಾನು ತುಪ್ಪ ಸೇರಿಸ್ಕೊತಾ ಇದ್ದೀನಿ. ಒಂದು 2 ರಿಂದ 3 ಸ್ಪೂನ್ ಆಗಷ್ಟು ನಾನು ತುಪ್ಪ ಸೇರಿಸ್ತಾ ಇದ್ದೀನಿ. ಮತ್ತು ಏಲಕ್ಕಿ ಒಂದು ಜಜ್ಜಿ ಇಟ್ಕೊಂಡಿರೋದು, ಮತ್ತು ನಾವು ದ್ರಾಕ್ಷಿ, ಗೋಡಂಬಿ, ಬಾಳೆಹಣ್ಣು ನಾವು ತುಪ್ಪದಲ್ಲಿ ಹುರಿದಿದ್ರಲ್ಲ ಅದು ಸೇರಿಸ್ಕೊತಾ ಇದ್ದೀನಿ ನಾನು.
ತುಪ್ಪ ಇನ್ನೂ ಸ್ವಲ್ಪ ಬೇಕು ಅಂದರೂ ನೀವು ಹಾಕೊಬೋದು, ಏನು ತೊಂದರೆ ಇಲ್ಲ. ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಈಗ. ಫ್ರೆಂಡ್ಸ್, ರೆಡಿಯಾಗಿದೆ ಬನಾನಾ ಸಜ್ಜಿಗೆ. ನೀವು ತುಪ್ಪ ಇನ್ನೂ ಸ್ವಲ್ಪ ಕಮ್ಮಿ ಬೇಕಂದು ಕಮ್ಮಿ ಹಾಕ್ಕೊಬೋದು, ಏನು ತೊಂದರೆ ಇಲ್ಲ. ನಾನು ಸುಮಾರು ಒಂದು ದೊಡ್ಡ ಸ್ಪೂನಲ್ಲಿ ಒಂದು 5-6 ಸ್ಪೂನ್ ಯೂಸ್ ಮಾಡಿದ್ದೀನಿ. ಸಿಂಪಲಾಗಿ ಈಸಿ ಆಗಿರೋ ಒಂದು ಬನಾನಾ ರವೆ ಸಜ್ಜಿಗೆ ರೆಡಿಯಾಗಿದೆ. ಶಿವರಾತ್ರಿ ಹಬ್ಬಕ್ಕೆ ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.